ಪಾಪ ಹಿಂಗಾಗಬಾರ್ದಿತ್ತು. ಇರ್ಲಿ ಬಿಡು ರತ್ನ, ಹಿಂಗ ಬೇಜಾರು ಮಾಡ್ಕೊಂಡ್ರ ಸತ್ತಕ್ಕಿ ಒಳ್ಳೆ ಬರ್ತಾಳ. ಸ್ಪೀಕರ್ ಪೂರ ಔಟ್ ಆಗೈತಿ ಮಗನ್ ನೀವು. ಏ ಕ್ಯೂಟ್ ನನ್ನ ಮಗನ ಅಲ್ಲಲ್ಲಿ ನಮ್ಮ ಅಜ್ಜಿನ ಯಾಕೆ ಸಾಯಿ ಹೊಡ್ಯಾಕತ್ತಿ? ಅವ ನಿನ್ ಜೊತೆಗೆ ಮಾತಾಡಕತ್ತಾನಿಲ್ಲ, ನಿಂದು ಒಂದು ಮಾತು ಬಗೆಹರಿಸ್ರಿ. ನನಗ್ ಮತ್ತೆ ತಗೋಬೇಡಲೇ, ನನಗೆ ಯಾಕೆ ಮಾತಾಡಕತ್ತಿ? ಅವನ ಜೊತೆಗೆ ಮಾತಾಡ್ತೀನಿ. ಮಾತಾಡ್ಕೊಂತ ಸತ್ಲ ಹಂಗ ಸತ್ಲಾಕಿ ಬಹಳ ಪುಣ್ಯವಂತಿ ಬಿಡು. ಇರ್ಲಿ, ನಿಮ್ಮ ಅಜ್ಜಿಗೆ ಏಜ್ ಎಷ್ಟು? ಏ ಕ್ಯೂಡ, ಇದ್ದವ್ರನ್ನ ಯಾಕೆ ಸಾಯಿ ಹೊಡ್ಯಾಕತ್ತಿಲೇ? ಹಂದಿ ಅಂತವನ. ನಿಮ್ಮ ಅಜ್ಜಿ 18 ವರ್ಷ ಅಲ್ಲ, ಅಜ್ಜಿ ಅಂತೀಯ 18 ವರ್ಷ ಹೆಂಗಂತ? ಹೌದು ಕ್ಯೂಡ್ ನನ್ನ ಮಗನ, ನಮ್ಮ ಅಜ್ಜಿಗೆ ಈಗ 18 ವರ್ಷ ನಡೆದಾವ. ಯಾಕೆ ಮದ್ವೆ ಮಾಡ್ಕೊಳ್ತಾನೆ? ಹೋಗ ರತ್ನ, ಇಷ್ಟು ಮಂದಿ ಮುಂದ ನನ್ನ ಮದುವೆ ಆಗಂತ ಡೈರೆಕ್ಟ್ ಆಗಿ ಕೇಳ್ತೀಯಲ್ಲ, ನಮಗ ನಾಚಿಕೆ ಬರ್ತ ನೋಡು. ಏ ಸರಿ, ನಾನು ಸ್ಪೀಕರ್ ಔಟ್ ಆಗೈತಿ. ಸರಿ ಅದು ಬನ್ನಿ. ಸಾಕಾಗ್ಬಿಟ್ಟತ್ ನಮಗ. ಅವ್ರ ಅಜ್ಜಿಗೆ ಏನು ಆಗಿಲ್ಲ ಅಂತಪ್ಪ ಮಾರಾಯ. ಆಕಿ ಆರಾಮ ಆದಾಳ, ಸುಮ್ಮನೆ ಟೆನ್ಷನ್ ಮಾಡ್ಕೊಬೇಡಿ ನೀನು. ಏ ಸುಮ್ಮನೆ ಟೆನ್ಷನ್ ಮಾಡ್ಕೊಬೇಡಿ. ಅವ್ರ ಅಜ್ಜಿ ಟಿವಿ ರಿಪೇರಿ ಮಾಡಿ ಓದ್ಲಪ್ಪ ನೋಡ್ಲಿ ಕಲಿಕಾಲ ಅಂತ. ಸರಿ, ಇದ್ರ ಬಕ್ ಬಾರ್ಲೆ ಬಡಿಲಿ. ಇದ್ರ ಕೂಡ ಒದರಾಡಿ 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 ರಾತ್ರಿ ನಿದ್ದೆ ಇರ್ಲಾರ್ದಂಗ ಆಗೈತಿ. ಮರೆ ನಿದ್ದೆ ಇರ್ಲಾರ್ದಂಗ ಆಗೈತಿ. ಸಾಕ ಮರೆ, ನಗ್ದೈತಲ್ಲ ಎಡ್ ಚಂದ ಆಗ್ತದೆ. ನಿನ್ನ ಸವಾಸನೆ ಬ್ಯಾಡ್ಲಿ ಕ್ಯೂಡ್ ನನ್ನ ಮಗನ, ನಿನ್ನ ಸವಾಸ